ಸಂಬಂಧಗಳಿಗೆ ಬೆಲೆ ಕಲಿಯುಗದ ಮಾಯೆ. 25 ವರ್ಷದ ಹಳೆಯ ಅಂತೆ 55 ವರ್ಷದ ಅತ್ತೆ ಜೊತೆ ಹೋಗ್ತಾನಂತೆ. ಕರೆಕ್ಟು. ಅದೇನೋ ಪ್ರೀತಿಗೆ ಕಣ್ಣಿಲ್ಲ ಅಂತ ಬುರುಡೆ ಬಿಟ್ಟಿದ್ದಾರೆ ಒಂದಷ್ಟು ಜನ, ಯಾರ ಸ್ಟೇಟ್ಮೆಂಟನ್ನು. ಅದನ್ನ ಪ್ರೂವ್ ಮಾಡಿ ಬೋರಿ ಬುರುಡೆ ಅದು ಸ್ಟೇಟ್ಮೆಂಟ್ಗಳಂತಾವೆಲ್ಲ. ಅಲ್ಲೆಲ್ಲೆಲ್ಲೆಲ್ಲೆ ಅದೇನ್ ಹಾಡು, ಅದೇನ್ ಕುಣಿತ ಅಂತೀರಿ? ಇಬ್ಬರ ನುಲಿದಾಟ, ಚಿನ್ನಾಟ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ. ಶಿವ ಶಿವ. ಇಲ್ಲಿ ನೋಡಿದ್ರೆ ಹಿಂಗೆ, ಅಲ್ಲೆಲ್ಲ ನೋಡಿದ್ರೆ ಹನಿಮೂನ್ ಕರ್ಕೊಂಡ ಗಂಡನಿದು. ತಾಯಿ ಮಗಳೇ. ಇಲ್ಲಿ ನೋಡಿದ್ರೆ ನರೇಂದ್ರ ಮೋದಿ ಸುಬ್ರೆ, ಏಯ್ ಕಟ ಕಾಸು ಕಟ್ಟ, ಈಗ 200% ಹಾಕ್ಬಿಡ್ತೀನಿ ನಿನ್ನ ಮೇಲೆ, ನೇಣು ಹಾಕ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ದೇಶ ಕಟ್ಟಬೇಕು, ದೇಶ ಕಟ್ಟಬೇಕು. ಇವಳು ಕೂಲಿಂಗ್ ಗ್ಲಾಸ್ ಕೋಮಲೆ. ಇವನ ಚಪ್ರಿ ವೇಷಕ್ಕೂ ಇವರ ಸಿಂಗಲ್ ಟೇಕ್ ಪರ್ಫಾರ್ಮೆನ್ಸ್ಗೂ ಸರಿಯಾಗಿ ಸೂಟ್ ಆಗ್ತಿದೆ ಬಿಡಿ. ಊರೋರ ಮುಂದೆಲ್ಲ ಅತ್ತೆ ಅಳಿಯನ ನಾಟಕ ಆಡೋದು, ಕತ್ತಲಾಗ್ತಿದ್ದಂತೆ ಡಿಂಗ್ರಿ ಬಿಲ್ದಿ ಆಟ ಶುರು ಮಾಡೋದು. ಗುರು ಸರಿ ಇಲ್ಲ ಅದು ಪಳ್ಳು. ನಾನು ಶಾಂತ ಅಂತ, ಚನ್ನಗಿರಿ ತಾಲೂಕಿನಂದು. ನಾನು ನಿನ್ನೆ ಇದ್ದೀನಿ, ಅವ್ರಿರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ಕರೆದ್ರು ಮೀಡಿಯಾದವ್ರನ್ನ, ಇಲ್ಲೇ ಸಲ್ಲದನ್ನೆಲ್ಲ ಆರೋಪ ಹಾಕಿದ್ರು. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ, ನಾನು ನೆಂಟ್ರ ಮನೆಗೆ ಹೋಗಿರಂಗ್ ಮಾಡಿ, ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವ್ದು ಒಪ್ಕೊಂಡಿಲ್ಲ, ಯಾವ್ದಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ರು, ಸಾಲ ಕೊಟ್ಟರವರಿಗೇನೆ ವಾಪಸ್ಸು ನೀವು ಹೋಗ್ರಿ, ವಿಷ ಕೊಡಿ ಹೋಗ್ರಿ, ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಇನ್ನೊಂದು ಕಥಾ ಬ್ಯೂಟಿಫುಲ್, ವೆರಿ ಗುಡ್. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಆ ಹುಡುಗಿ ಮಲತಾಯಿ ಮಗಳು, ಮಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ ನಾವು. ಪ್ರತಿಯೊಂದು ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ ನಾನು. ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ, ಇಬ್ರು ರಾತ್ರಿ ನಡರಾತ್ರಿ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗೆ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದಾರೆ. ನಾನ್ ಮಜಾ ಮಾಡೋದನ್ನ ನೋಡೇ ಜನಗಳು ನನಗೆ ಹೇಳಿ, ನೀನೆಲ್ಲ ಸಾಲ ಮಾಡಿ ನೀನ್ ಅಲ್ಲಿ ಹಾಕ್ ಹೋಗಿದೀಯಾ. ಅವ್ರು ನೋಡಿದ್ರೆ ಎಲ್ಲರೂ ಸೇರ್ಕೊಂಡು 4 ಜನ ಆರಾಮಾಗಿ ಮಜವಾಗಿ ತಿರುಗ್ತಾ ಇದಾರೆ, ಶೋಕಿ ಮಾಡ್ತಾ ಇದಾರೆ. ನಾವ್ ಹೋಗಿ ಸಾಲ ಕೇಳಕ್ ವಿಷ ಕುಡಿ ಹೋಗ್ರಿ ಅಂತದಾರೆ ಅಂತ. ದಯವಿಟ್ಟು ನೀವ್ ಏನಾದ್ರೂ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು, ನನಗೂ ನ್ಯಾಯ ಕೊಡಿಸ್ಬೇಕು. ಇದು ರಹಸ್ಯ.